ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಲ್ಲಿ ಯಾರು ಕೂಡ ನನ್ನ ರೆಮ್ಯೂನರೇಷನ್ ಎಷ್ಟು, ಬಾಟಾ ಎಷ್ಟು ಇನ್ಕ್ಲೂಡಿಂಗ್ ನಮ್ಮ ಅಲ್ಟಿಮೇಟ್ ಶಿವು ಅವರು ಇಲ್ಲೇ ಇದ್ದಾರೆ, ನಮ್ಮ ಫೈಟ್ ಮಾಸ್ಟ್ರು ಸರ್. ಎಂತೆಂಥ ರಿಸ್ಕಿ ಫೈಟ್ಸ್ ಮಾಡಿಕೊಟ್ರು ಅಂದರೆ ಇದು ಯಾವುದು ಎಗರ್ಬಿಟ್ಟು ಕಾಲೆದ್ಬಿಟ್ಟು ಹೊಡೆಯೋಂಥ ಫೈಟ್ಗಳಲ್ಲ, ರಾ ಫೈಟ್ಗಳು. ಅದನ್ನ ಮಾಡಬೇಕು ಅಂದರೆ ಅಲ್ಟಿಮೇಟ್ ಶಿವ್ ಅವ್ರು ಹೇಳಿ, ಸರ್ ನೀವು ಮಾಡ್ತಾ ಇದ್ದೀರಾ ಪಿಕ್ಚರ್ ಅಂತ ನಾವು ಇದೀವಿ ಸರ್ ಅಂತ. ಸರ್ ನನ್ನ ಇಷ್ಟು ವರ್ಷದ ಜರ್ನಿ, ನಮ್ಮ ಏರಿಯಲ್ಲಿ ಒಂದಿನ ತುಗ್ಲಕ್ ಹುಲಿರಾಯ, ಅರ್ಧಂಬರ್ಧ ಪ್ರೇಮಕತೆ, ಕಮಿಂಗ್ ಅಪ್ ಟು ಕಂಟ್ರಿ ಮೇಡ್, ಇಲ್ಲಿವರೆಗೂ ನನಗೆ ಅನ್ಸಿರೋದೇನು ಅಂದರೆ ಅದ್ಭುತವಾಗಿರೋ ಟೆಕ್ನಿಷಿಯನ್ಗಳನ್ನು, ಆರ್ಟಿಸ್ಟ್ಗಳನ್ನ ನಾನು ಸಂಪಾದನೆ ಮಾಡಿದ್ದೀನಿ ಸರ್. ದಟ್ ಈಸ್ ಮೈ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತ ನನಗನ್ಸುತ್ತೆ. ಹಿಂದೆ ಯಾರ್ಯಾರು ನಮ್ಮ ಸಿನಿಮಾಗಳಲ್ಲಿ ಕೆಲಸ ಮಾಡಿ ಏನೇನಾಗಿದ್ದಾರೆ ಅನ್ನೋದೆಲ್ಲ ನನಗೆ ಮಾತಾಡೋಕೆ ಇಷ್ಟ ಇಲ್ಲ. ಏನಕ್ಕೆ ಅಂತಂದರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು, ಅವ್ರವ್ರ ಟ್ಯಾಲೆಂಟಿಗೆ ಬಿಟ್ಟಿದ್ದು. ಐ ವಾಂಟ್ ಆಲ್ ದೀಸ್ ಪೀಪಲ್ ಟು ಗ್ರೋ ಅಪ್ ಲೈಕ್ ದಟ್ ಆ್ಯಂಡ್ ಬಿಕಮ್ ಬಿಗ್ ಲೈಕ್ ದಟ್. ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಸ್ಟಾರ್ ಸಿಸ್ಟಮಲ್ಲಿರುವಂಥ ಅದ್ಭುತ ಸಿನಿಮಾಗಳು ನಾವೆಲ್ಲರೂ ಪ್ರಚಾರ ಮಾಡ್ತೀವಿ, ನಮಗೂ ಇಷ್ಟ. ಒಳ್ಳೊಳ್ಳೆ ಸಾಂಗ್ಗಳು, ಒಳ್ಳೊಳ್ಳೆ ಮೇಕಪ್ಗಳು, ಟೆಕ್ನಾಲಜಿ, ಲೈಟಿಂಗು, ಜಿಗಿ ಅದು ರೀ ಸಿನಿಮಾ ಅಂದರೆ ನನ್ನ ಮಗನ ಗೂಸ್ ಬಾಂಬ್ಸ್, ಎಲಿವೇಶನ್. ನಮ್ಮ ಪಿಕ್ಚರಲ್ಲೂ ಅವೆಲ್ಲ ಇದೆ. ಆದರೆ ನಮ್ಮದು ಆ ಥರದ ಬಿಲ್ಡಪ್ ಇರುವಂಥ ಬಜೆಟ್ಟಿನ ಸಿನಿಮಾ ಅಲ್ಲ, ಇದು ಶ್ರಮದ ಸಿನಿಮಾ. ನಿನ್ನೆ ಅಭಿ ಸರ್ ಹೇಳ್ತಾ ಇದ್ರು, ನಮ್ಮ ಇಡೀ ಸಿನಿಮಾದ ಆ್ಯಕ್ಚುಲ್ ಬಜೆಟ್ ಏನು ಗೊತ್ತಾ ಅರವಿಂದ್ ಅಂದ್ರೆ, ಏನು ಅಂದರೆ ಅನ್ಲಿಮಿಟೆಡ್ ಪ್ಯಾಷನ್. ನಿಜವಾಗ್ಲೂ ಹೇಳ್ತೀನಿ, ಪಾವಗಡದಲ್ಲಿ ಹೋದಾಗ ನೀವು ಅಂದರೆ ನನ್ನ ಮೇಕಿಂಗ್ ವಿಡಿಯೋನ ನಾನು ಶೂಟ್ ಮಾಡಿ ವಾಂಟ್ ಟು ಪ್ರೆಸೆಂಟ್ ಇಟ್. ಒಂದೇ ಒಂದು ದಿವಸ ನಾವು ಯಾವುದು ಕ್ಯಾರವಾನ್ ತರಿಸಿಲ್ಲ. ಯಾರೊಬ್ಬರು ಕೂಡ ಈ ಪ್ರೊಡಕ್ಷನ್ಗೆ ಅಣ್ಣ ಎಳ್ನೀರು ಕೊಡ್ಲ, ಅಣ್ಣ ಕಲ್ಲಂಗಡಿ ಅನ್ಕೊಂಡು, ನೋ, ನಥಿಂಗ್ ಲೈಕ್ ದಟ್. ನಮ್ಮ ಊಟ ತಿಂಡಿ ನಾವು ಮಾಡಿದ್ವಿ, ನಮ್ಮ ಕೈ ನಾವು ತೊಳ್ಕೊಂಡ್ವಿ, ಕ್ಯಾಮ್ರಾಮನ್ ಸರ್ ರೆಡಿ ಇದ್ರು, ರಪ್ ಅಂತ ಹೋದ್ವಿ, ಶೂಟಿಂಗ್ ಮಾಡಿದ್ವಿ. ಇದೇ ಥರ ಬೆವ್ರರಿಸಿ ಶೂಟಿಂಗ್ ಮಾಡಿದ್ವಿ. ಏನು ಈ ಬೆವ್ರರಿಸಿರೋದು ನಮ್ಮನೆ ಬರ ನಾವು ಹರಿಸ್ತೀವಿ. ನಿಮ್ಗೆ ಅದು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಸಿನಿಮಾ ಇಂಪಾರ್ಟೆಂಟ್. ನಾನು ಎಲ್ಲರನ್ನೂ ಕೇಳ್ಕೊತಾ ಇರೋದು ಒಂದೇ ಒಂದು ಏನು ಅಂದರೆ, ಈ ಥರದ ಕಂಟ್ರಿ ಮೇಡ್ಗಳನ್ನು ಆದಷ್ಟು ಬೆಳೆಸಿ. ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ಗಳು ಬೇಕಾಗಿರುವಂಥ ಕಾಲದಲ್ಲಿ ನನ್ನನ್ನು ಸೇರಿಸ್ಕೊಂಡು ಎಲ್ಲರೂ ಕೋತಿಗಳಾಗ್ಬಿಟ್ಟಿದ್ದೀವಿ. ಸಿನಿಮಾ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಗಿಮಿಕ್ಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಆ ಗಿಮಿಕ್ಗಳು ಇರಲಿ, ಅದಕ್ಕೊಂದು ಸ್ಪೇಸ್ ಇದೆ, ಅದಕ್ಕೊಂದು ಮಾರ್ಕೆಟ್ ಇದೆ, ಅದೆಲ್ಲವೂ ಇದೆ. ಅದ್ರ ಜೊತೆಗೆ ಈ ಥರದ್ದೊಂದು ಸತ್ವಭರಿತವಾದ ಸಿನಿಮಾಗಳನ್ನ ಹೇಳೋಕೆ ಹೋದಾಗ ಮಕ್ಕುಗಿರಿ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಮಕ್ಕುಗಿರಿ ಹೇಳ್ತಾ ಇದ್ದೀನಿ ಸೀರಿಯಸ್ಲಿ. ಇದೇನು ಹಬ್ಬ ಸಿನಿಮಾ ಮಾಡ್ಬಿಟ್ಟು ಇವನು ಇಷ್ಟೊಂದೆಲ್ಲ ಬಿಲ್ಡಪ್ ಅಂತವನೆ, ಅದು ಹೇಳಿ ನೋ ಪ್ರಾಬ್ಲಮ್, ನಾನು ಸುಮ್ಮನೆ ಇರಲ್ಲ, ಇನ್ನೊಂದು ಪಿಕ್ಚರ್ ಇನ್ನೊಂದು ಕತೆ ಮಾಡ್ತೀನಿ. ಪಾಯಿಂಟ್ ಏನು ಅಂತಂದರೆ, ಕನ್ನಡ ಚಿತ್ರೋದ್ಯಮದಲ್ಲಿ ನಾನು ಇಷ್ಟು ವರ್ಷ ಬದುಕಿದ್ದೀನಿ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ಪೀಪಲ್. ಇವತ್ತಿಗೂ ಎಲ್ಲೋ ಹೋದರೆ ನಮ್ಮ ಏರಿಯಾ ಗಾಂಧಿ ಬಜಾರಲ್ಲಿ ಎಲ್ಲೋ ಹೋಗ್ತಾ ಇದ್ರೆ ಯಾರೋ ಹುಡುಗ, ಸರ್ ನಾನು ಚಿಕ್ಕ ಹುಡುಗ ಇದ್ದಾಗ ನೋಡಿದ್ದೆ ಸರ್ ನಮ್ಮ ಏರಿಯಲ್ಲಿ ಒಂದಿನ, ಸರ್ ನೀವು ಆ ಥರ ಸಿನಿಮಾ ಮಾಡಿ ಸರ್ ಅಂತ ಅವ್ನು ಯಾವನೋ ಬಂದ್ಬಿಟ್ಟು ಹೇಳ್ತಾನೆ. ಅಂಥವ್ರಿಂದನೇ ಪ್ರಾಬ್ಲಮ್ ಆಗಿರೋದು. ಇಲ್ಲಾಂದರೆ ಬಿಟ್ಟು ಹೋಗ್ಬಿಟ್ಟು ಕೊತ್ತಂಬರಿ ಸೊಪ್ಪು ಮಾರ್ಕೊಂಡು ಎಲ್ಲ ಸೆಟ್ಲ್ ಆಗ್ಬಿಡ್ತಿದ್ದೆ ಲೈಫಲ್ಲಿ. ಬಟ್ ಇಲ್ಲಿವರೆಗೂ ನಾನು ನಡ್ಕೊಂಬಂದಿರೋದು, ನಾನು ಒಂದಿಷ್ಟು ಅದ್ಭುತ ಟೆಕ್ನಿಷಿಯನ್ಗಳ ಜೊತೆ ಕೆಲಸ ಮಾಡಿದ್ದೀನಿ, ಬ್ರ್ಯಾಂಡೆಡ್ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಮುಂದಕ್ಕೆ ಇದೇ ಥರದ್ದು ಒಂದೆರಡು ಸಿನಿಮಾಗಳು ನಡೀತಾ ಇವೆ ಇಲ್ಲಿ. ಈಗ ನೋಡಿ, ಅಂದರೆ ನನ್ನ ಹೆಂಡತಿ ಆವಾಗಲೇ ಹೇಳ್ತಾ ಇದ್ದಾಳೆ, ಆ ಕಡೆ ಇನ್ನೊಂದು ಯಾವುದೋ ಒಂದು ಸಿನಿಮಾ ನಡೀತಾ ಇದೆ, ಅದ್ರ ಬೇರೆ ವಿಚಾರ, ಅದು ಆಮೇಲೆ ಮಾತಾಡೋಣ. ಅದು ಮಾಡ್ಬೇಕಾದ್ರೆ ನನ್ನ ಮಗನೇ ನಿಂಗೇನೋ ಇದು ಗೋಳಲ್ಲಿ ಇದು ಬಂದ್ಬಿಟ್ಟು ಎಲ್ಲ ನಾವೇನೋ ಕೂತ್ಕೊಂಡು ಏನೋ ಮಾಡ್ಬಿಡ್ತೀವಿ ಅನ್ನೋದು ಏನು ಇಂಪಾರ್ಟೆಂಟ್ ಇದೆ ನಿನಗೆ ಅಂದರೆ, ನನಗೆ ಇವರೆಲ್ಲರೂ ಇಂಪಾರ್ಟೆಂಟ್ ಇದ್ದಾರೆ. ನಾಟ್ ಬಿಕಾಸ್ ದೇ ಆರ್ ಮೈ ಫ್ರೆಂಡ್ಸ್. ಇವ್ರು ಯಾರು, ಇವ್ರು ಮದುವೆ ಆಗಿದೆ ಅಂತಲೂ ನನಗೆ ಗೊತ್ತಿಲ್ಲ, ಇವ್ರ ಮಕ್ಕಳ ಹೆಸರೇನು ಅಂತಲೂ ನನಗೆ ಗೊತ್ತಿಲ್ಲ. ನನಗೆ ಇವ್ರಿಗೆಲ್ಲ ಗೊತ್ತಿರೋದು ಓನ್ಲಿ ಬಿಕಾಸ್ ಆಫ್ ಸಿನಿಮಾ. ಅರ್ಜುನ್ ರಾಮ್ ಅವ್ರ ಮನೆಯಲ್ಲಿ ಅಂತಲೂ ನನಗೆ ಗೊತ್ತಿಲ್ಲ. ನಾವು ಸ್ಟುಡಿಯೋದಲ್ಲಿ ಸಿಗ್ತೀವಿ, ಕೆಲಸ ಮಾಡ್ತೀವಿ. ಕನ್ನಡ ಚಿತ್ರೋದ್ಯಮದಲ್ಲಿ ಇದೊಂದು ಆಗಬೇಕು ಅನ್ನೋದು ನನ್ನ ಆಸೆ. ಇಷ್ಟೊತ್ತು ಮಾತಾಡಿ ನಿಮಗೆಲ್ಲ ಬೋರ್ ಹೊಡಿಸಿದ್ರೆ ದಯವಿಟ್ಟು ಸಾರಿ, ಆದರೆ ನಮ್ಮ ಕಂಟ್ರಿ ಮೇಡ್ ಮಾತ್ರ ನಿಮಗೆ ಬೋರ್ ಹೊಡಿಸಲ್ಲ ಅನ್ನೋದು ನನ್ನ ಗ್ಯಾರಂಟಿ ಅಷ್ಟೇ. ಥ್ಯಾಂಕ್ ಯು.